ಇನ್ನು KN ರಾಜಣ್ಣ ಅವರು ಬಿಜೆಪಿಗೆ ಸೇರ್ತಾರೆ ಅನ್ನುವಂತಹ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ರಾಜಣ್ಣ ಅವರಿಗೆ ತೇಜೋವಧೆ ಮಾಡಬಾರದು. ಈ ರೀತಿಯಾಗಿ ಅವರಿಗೆ ತೇಜೋವಧೆ ಮಾಡಬಾರದು. KN ರಾಜಣ್ಣ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿರುವವರು. ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಈಗ ಉರಿಯುವ ಮನೆಯಂತಾಗಿದೆ. ಕಾಂಗ್ರೆಸ್ನಲ್ಲಿ ಅತೃಪ್ತಿ ಇದೆ, ಅದು ಸದ್ಯಕ್ಕೆ ಎದ್ದು ಕಾಣ್ತಾ ಇದೆ. AICC ಅಧ್ಯಕ್ಷರೇ ಅವರ ನೋವನ್ನು ಹೇಳಿಕೊಂಡಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿಯನ್ನ ಬಾಲಕೃಷ್ಣ ಅವರು ಶುರು ಮಾಡಿದ್ದಾರೆ. ರಾಜಣ್ಣ ಬಿಜೆಪಿಗೆ ಬರುವ ಬಗ್ಗೆ ನಾನು ಮಾತನಾಡೋದಕ್ಕಾಗಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ವರಿಷ್ಠರು ಇದ್ದಾರೆ. ಈಗ ಮಾತನಾಡೋದಕ್ಕೆ ಇದು ಸೂಕ್ತ ಅಲ್ಲ. ನಾನು ಮಾತನಾಡಿದ್ರೆ ಅದು ಬಾಲಕೃಷ್ಣ ಮಾತನಾಡದಂತೆ ಆಗುತ್ತೆ ಅಂತ ಅವರು ಮಾತನಾಡಿದ್ದಾರೆ. ರಾಜಣ್ಣ ಅವರು ಅವ್ರ ಪಕ್ಷಕ್ಕೆ ನಿಷ್ಠವಾಗಿರುವಂಥದ್ದು. ಅವರು ಪಕ್ಷವನ್ನು ನಿಷ್ಠುರವಾದಿ, ನೇರವಾಗಿ ಮಾತಾಡುವಂಥ ವ್ಯಕ್ತಿ. ಹಾಗಾಗಿ ಯಾವತ್ತು ಅವರೇನು ತಪ್ಪು ಇನ್ನೊಂದು ಮತ್ತೊಂದು ಮಾಡ್ತಿರುವಂಥ ವ್ಯಕ್ತಿ ನಾವು ನೋಡಿದಾಗ, ಸಹಜವಾಗಿ ನೋಡಿದಾಗ ಇವತ್ತು ಅವ್ರು ಒಳ ಜಗಳ ನಾವಿನ್ನೂ ಹೆಚ್ಚು ಹೇಳೋದೇನಿಲ್ಲ. ಏನು ಕಾಂಗ್ರೆಸ್ ಪಕ್ಷ ಗುರುತಿರೋ ಮನೆಯಾಗಿದೆ. ಸೊ ಅದು ಯಾವಾಗ ಸುಟ್ಟೋಗುತ್ತೋ ಗೊತ್ತಿಲ್ಲ. ಅಂತೂ ಯಾವಾಗಲೂ ಗದ್ದಲ, ಗುದ್ದಾಟ, ಜಗಳ, ವೈಮನಸ್ಸು, ವ್ಯತ್ಯಾಸಗಳು ಪ್ರಾರಂಭದಿಂದನೂ ಇದೆ. KPCC ಅಧ್ಯಕ್ಷ ತೆಗಿಬೇಕು ಅಂತ ಅವ್ರ ಪ್ರಯತ್ನ ಇನ್ನೊಂದು ಗುಂಪಾಗಿತ್ತು. ಉಪಮುಖ್ಯಮಂತ್ರಿಗಳಿಂದ ಹೆಚ್ಚಾಗಬೇಕಿತ್ತು. ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಅಂತ ಬಹಿರಂಗ ಸ್ಪರ್ಧೆ, ನಾನು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಬಹಿರಂಗ ಸ್ಪರ್ಧೆ, ನಾನು KPCC ಅಧ್ಯಕ್ಷ ಆಗಬೇಕು ಅಂತ ಬಹಿರಂಗ ಸ್ಪರ್ಧೆ, ಮಂತ್ರಿ ಆಗಬೇಕು ಅಂತ ಬಹಿರಂಗ ಸ್ಪರ್ಧೆ. ಈ ರೀತಿ ಅತೃಪ್ತಿ ಅಲ್ಲಿ ಎದ್ದು ಕಾಣ್ತಿರುವಂಥದ್ದು. AICC ಅಧ್ಯಕ್ಷರು ಪಾಪ ಅವ್ರ ನೋವನ್ನು ಹೇಳ್ಕೊಂಡ್ರು, ನಾನು ಮುಖ್ಯಮಂತ್ರಿ ಆಗಬೇಕಾಗಿದ್ದು, ನಾನು ವಂಚಿತನಾಗ್ಬಿಟ್ಟಿದ್ದೆ ಅಂತ. ಹಾಗಾಗಿ ಯಾರ್ಯಾರು ಬರ್ತಾರೋ, ಯಾರು ಮುಖ್ಯಮಂತ್ರಿ ಆಗ್ತಿದ್ರು, ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 3ನೇ ತಾರೀಕು ಯಾವಾಗ ಕ್ರಾಂತಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಪಾಪ ಅವ್ರು ಹೇಳಿದ ಪ್ರಕಾರನೇ ಬಾಲಕೃಷ್ಣ ಸ್ಟಾರ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ. ಸೊ ರಾಜಣ್ಣ ಹೇಳಿದರು, ರಾಜಣ್ಣ ಹೇಳಿದಂಗೆ HC ಬಾಲಕೃಷ್ಣ ನುಡಿದಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ರಾಜಣ್ಣನ ಮಾತನ್ನ ಪರಿಪಾಲನೆ ಮಾಡಿದ್ರೆ ಯಾರು ಅಂದ್ರೆ ಈಗ ಬಾಲಕೃಷ್ಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕ್ರಾಂತಿ ಸ್ಟಾರ್ಟ್ ಆಗಿದೆ. ಸುಮ್ಮನೆ ಈಗ ಎಲ್ಲ ಮಾತಾಡೋದು, ಅವ್ರವ್ರು ಯಾವಾಗ ನಮ್ಮ ಪಕ್ಷದಲ್ಲಿ ಎಲ್ಲೋ ವರಿಷ್ಠ ಇರ್ತಾರೆ, ಹಿರಿಯರು ಇರ್ತಾರೆ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕಾಗಲ್ಲ. ಸೊ ಯಾರು ಏನು ಬಂದಾಗ ಈಗ ನಾನು ಸುಮ್ಮನೆ ಅದ್ರ ಬಗ್ಗೆ ಮಾತಾಡಿ ನಾನು HC ಬಾಲಕೃಷ್ಣ ಮಾತಾಡೋದಾಗುತ್ತೆ. ಸೊ ಅವ್ರ ನಾನು ಮಾತಾಡೋಕ್ಕಾಗಲ್ಲ. ನಾವು ರಾಜಣ್ಣವ್ರಿಗೂ ತೆಗೆಯುವುದೇ ಮಾಡಬಾರ್ದು. ರಾಜಣ್ಣವರು ಅವ್ರ ಪಕ್ಷಕ್ಕೆ ನಿಷ್ಠವಾಗಿರುವಂಥದ್ದು. ಅವರು ಪಕ್ಷವನ್ನು ನಿಷ್ಠುರವಾದಿ, ನೇರವಾಗಿ ಮಾತಾಡುವಂಥ ವ್ಯಕ್ತಿ. ಹಾಗಾಗಿ ಯಾವತ್ತು ಅವರೇನು ತಪ್ಪು ಇನ್ನೊಂದು ಮತ್ತೊಂದು ಮಾಡ್ತಿರುವಂಥ ವ್ಯಕ್ತಿ ನಾವು ನೋಡಿದಾಗ, ಸಹಜವಾಗಿ ನೋಡಿದಾಗ ಇವತ್ತು ಅವ್ರು ಒಳ. ಇನ್ನು ಅಶ್ವಥ್ ನಾರಾಯಣ್ ಅವರು ಮಾತನಾಡ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. KN ರಾಜಣ್ಣ ಅವರು ಬಿಜೆಪಿಗೆ ಸೇರ್ತಾರೆ ಅನ್ನುವಂತಹ ವಿಚಾರ ತೀವ್ರ ಚರ್ಚೆಗೆ ಈಡಾಗ್ತಾ ಇತ್ತು. ಮಾಜಿ ಸಚಿವ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ನಿಷ್ಠುರರಾಗಿರುವಂಥವರು. ಅವರನ್ನು ತೇಜೋವಧೆ ಮಾಡುವಂಥದ್ದು ಸರಿಯಲ್ಲ, ಅವರನ್ನು ಈ ರೀತಿಯಾಗಿ ತೇಜೋವಧೆ ಮಾಡುವಂಥದ್ದು ಸರಿಯಲ್ಲ ಅಂತ ಅವರು ಮಾತನಾಡಿದ್ದಾರೆ. ಅದರ ಜೊತೆಗೆ ಅವರು ಬಿಜೆಪಿಗೆ ಸೇರ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದ ವರಿಷ್ಠರಿದ್ದಾರೆ, ಅವರು ಎಲ್ಲವನ್ನ ನಿರ್ಧಾರ ಮಾಡ್ತಾರೆ, ಆದರೆ ಅವರು ಸೇರ್ತಾರೆ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕಾಗಲ್ಲ ಅಂತ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ.